ರಾಜ್ಯಾದ್ಯಂತ ನಡೆಯುತ್ತಿರುವ SIR ಪರಿಷ್ಕೃತ ಪಟ್ಟಿಯಲ್ಲಿ ಕಾರ್ಯಕರ್ತರಿಗೆ ಉತ್ತರ ಮತಕ್ಷೇತ್ರ 65.81% EAFS ಡಿಜಿಟಲೀಕರಣ ಮಾಡಲಾಗಿದ್ದು ದಕ್ಷಿಣ ಮತಕ್ಷೇತ್ರ 62.15% ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಸಿಂಧೆ ಅವಿನಾಶ್ ತಿಳಿಸಿದರು. ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಉತ್ತರ ಕ್ಷೇತ್ರದಲ್ಲಿ 302 ಮತಗಟ್ಟೆಗಳಲ್ಲಿ 3,35,254 ಮತದಾರರಲ್ಲಿ 3,08,131 ಮಾನ್ಯ ಮಾಡಲಾಗಿದೆ. 3,35,254 EFS ವಿತರಿಸಲಾಗಿದ್ದು 2,20,638 ಡಿಜಿಟಲೀಕರಣಗೊಳಿಸಲಾಗಿದೆ ಎಂದರು. ಆನ್ಲೈನ್ ಮೂಲಕ 20,634 ಮತದಾರರು EFSC ಸಲ್ಲಿಸಿದ್ದಾರೆ. ASDDO ಎಂದು 88,266 ಮತದಾರರು ಗುರುತಿಸಲಾಗಿದೆ ಎಂದು ಅವರು 13,099 ಜನ ಮತದಾರರು ಗೈರಾಗಿದ್ದಾರೆ. 58,777 ಮತದಾರರು ಶಾಶ್ವತವಾಗಿ ಸ್ಥಳಾಂತರವಾಗಿದ್ದಾರೆ. 7,770 ಮತದಾರರು ಮೃತಪಟ್ಟಿದ್ದಾರೆ. ಸದ್ಯ 4,730 ಮತದಾರರು ನೋಂದಾಯಿಸಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ನಾವು ಈ SIR ಏನು ಪ್ರಕ್ರಿಯೆ ನಡೀತಾ ಇದೆ ಇಡೀ ನಮ್ಮ ರಾಜ್ಯದಲ್ಲಿ, ಅದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ನಿಮ್ಮ ಜೊತೆ ನಮ್ಮದು ಪ್ರೋಗ್ರೆಸ್ ಏನೇನಿದೆ ಗುಲ್ಬರ್ಗ ದಕ್ಷಿಣ ಮತ್ತು ಗುಲ್ಬರ್ಗ ಉತ್ತರ ಮತಕ್ಷೇತ್ರದ್ದು ಅದರ ಸಲುವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಅರೇಂಜ್ ಮಾಡಿದ್ದೀವಿ. ಈಗ ಗುಲ್ಬರ್ಗ ಸೌತ್ ERO ಪ್ರಮೀಳಾ ಅವರು DC ಅಡ್ಮಿನ್ ಇದ್ದಾರೆ ಮತ್ತು ಗುಲ್ಬರ್ಗ ನಾರ್ತ್ ERO ಕಮಿಷನರ್ ಆಗ್ತಾರೆ. ಸೊ ಆ ಪ್ರಕಾರ ಈಗ ದಕ್ಷಿಣ ಮತ್ತು ಉತ್ತರ ಕ್ಷೇತ್ರದಲ್ಲಿ ಯಾವ ರೀತಿ SIR ಪ್ರೋಗ್ರೆಸ್ ನಡೀತಾ ಇದೆ ಅದರ ಬಗ್ಗೆ ಅಂಕಿಅಂಶಗಳನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಆಮೇಲೆ ಈ ಬರೋ ಒಂದು ವಾರದಲ್ಲಿ ಯಾವ ರೀತಿ ನಾವು ಈ SIR ಪ್ರಕ್ರಿಯೆಯನ್ನು ಮುಗಿಸ್ಕೊಳ್ತೀವಿ ಅಥವಾ ಹ್ಯಾಂಡಲ್ ಮಾಡ್ತೀವಿ ಅದರ ಬಗ್ಗೆನೂ ನಾವು ನಿಮ್ಮೆಲ್ಲರಿಗೂ ಒಂದು ಎಕ್ಸ್ಪ್ಲೇನ್ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಪ್ರಮೀಳಾ ಅಂಥೇಳಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ERO ಆಗಿರ್ತೇನೆ. ಒಟ್ಟು ನಮ್ಮಲ್ಲಿ ದಕ್ಷಿಣ ಮತಕ್ಷೇತ್ರದಲ್ಲಿ ಇದುವರೆಗೆ 264 ಮತಗಟ್ಟೆಗಳಿದೆ. ಒಟ್ಟು ಸಂಖ್ಯೆ 2,97,785 ಮತದಾರರಿದ್ದಾರೆ. ಕೊಡ್ತೇನೆ ಅದು ಹೇಳ್ಬೋದಾ? 2,97,785 ಮತದಾರರಿದ್ದಾರೆ. ಆ ಪೈಕಿ ನಮ್ಮಲ್ಲಿ ಈಗಾಗಲೇ 2,76,820 ಜನರ ಒಂದು ಡಿಜಿಟೈಸೇಷನ್, ಅದರಲ್ಲಿ ಮತದಾರರ ಡಿಜಿಟೈಸೇಷನ್ ಪ್ಲಸ್ ASDD ಅಂದರೆ ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡುಪ್ಲಿಕೇಟ್ ಅಂತ ಏನು ವೋಟರ್ಸ್ ಇರ್ತಾರೆ ಅದನ್ನು ಸೇರಿಸಿ ನಾವೀಗ ಮಾಹಿತಿ ಕೊಡ್ತಾ ಇದ್ದೇವೆ. ಒಟ್ಟು ನಮ್ಮಲ್ಲಿ 1,85,009 ಜನರ ಮತದಾರರ ಡಿಜಿಟೈಸೇಷನ್ ಆಗಿರ್ತದೆ. ಅಂದರೆ ಸುಮಾರು 62.13% ಜನರು ನಮ್ಮಲ್ಲಿ ಡ್ರಾಫ್ಟ್ ರೋಲಿಗೆ ಈಗ ಸೇರ್ಪಡೆ ಆಗ್ತಾರೆ. ಇವತ್ತಿನ ಮುಂಜಾನೆಯ ಒಂದು ಡಾಟಾ ಪ್ರಕಾರ 1,85,009 ಅಂದರೆ 62.13%. ಒಟ್ಟು 87,519 ಮತದಾರರು ಏನಿದ್ದಾರೆ ASDDO ಲಿಸ್ಟಲ್ಲಿ ಬರ್ತಾರೆ. ಅಂದರೆ ಆಬ್ಸೆಂಟ್ ಆಗಿರ್ಬೋದು, ಶಿಫ್ಟೆಡ್ ಆಗಿರ್ಬೋದು, ಡೆತ್ ಆಗಿರ್ಬೋದು, ಡುಪ್ಲಿಕೇಟ್ ಆಗಿರ್ಬೋದು ಅಥವಾ ಅದರ್ ಕ್ಯಾಟಗರಿಯವರು. ಇದು ಒಟ್ಟು 29.39% ಆಗ್ತದೆ. ಇದರಲ್ಲಿ ನಾವು ಮತ್ತೆ ಬ್ರೇಕಪ್ ಕೊಡೋದಾದರೆ ಆಬ್ಸೆಂಟೀಸ್ ನಮ್ಮಲ್ಲಿ 5,893, ಪರ್ಮನೆಂಟ್ಲಿ ಶಿಫ್ಟೆಡ್ 65,668, ಡೆತ್ ಮತದಾರರು 9,207, ಹಾಗೆ ಆಲ್ರೆಡಿ ಎನ್ರೋಲ್ಡ್ ಇನ್ನೊಂದು ಕಡೆ ಎನ್ರೋಲ್ ಆಗಿರೋರು 2,318 ಮತ್ತು ಬೇರೆ ಕಾರಣಗಳಿಂದ 4,433. ಈ ರೀತಿ ಒಟ್ಟು 87,519 ಇವತ್ತಿನ ಬೆಳಿಗ್ಗೆಯ ಅಂಕಿಅಂಶದ ಪ್ರಕಾರ ನಮ್ಮಲ್ಲಿ ASDDO ಲಿಸ್ಟಲ್ಲಿ ಬರ್ತಾ ಇದ್ದಾರೆ. ಸೊ ನಾವೀಗ ಆಲ್ಮೋಸ್ಟ್ 92% ಕಂಪ್ಲೀಟ್ ಮಾಡಿದ್ದೇವೆ. ಅನದರ್ 25,000ಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಜನರು ಡಿಜಿಟೈಸೇಷನ್ಗೆ ಐದರ್ ಅವರು ASDDO ಲಿಸ್ಟಲ್ಲಿ ಬರ್ತಾರೆ ಅಥವಾ ಡಿಜಿಟೈಸೇಷನ್ ಆಗ್ತಾರೆ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಇನ್ ಸೌತ್ ಅರೌಂಡ್ 65% ಡಿಜಿಟೈಸೇಷನ್ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ. ಇನ್ನು ಒಂದು ವಾರ ಕಾಲಾವಕಾಶ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ತಮ್ಮ ಮತವನ್ನು ಖಾತ್ರಿಪಡಿಸ್ಕೊಳ್ಳಿಕ್ಕೆ ಸಂಬಂಧಪಟ್ಟ BLOಗಳಿಗೆ ಮತಪತ್ರಗಳು ನಾವು ಈಗಾಗಲೇ ಏನು ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ ಅದನ್ನು ಆದಷ್ಟು ಬೇಗ ಭರ್ತಿ ಮಾಡಿ ಕೊಡಲಿಕ್ಕೆ ನಾವು ಈ ಪತ್ರಿಕಾಗೋಷ್ಠಿ ಕರೆದಿರೋ ಪ್ರಮುಖ ಉದ್ದೇಶ. ಅಂದರೆ ತಾವು ಹೆಚ್ಚು ಜನರಿಗೆ ಒಂದು ಮಾಹಿತಿಯನ್ನು ನೀಡಿ ಅವರು ಬೇಗನೆ
ತಮ್ಮ ಫಾರ್ಮನ್ನು ಭರ್ತಿ ಮಾಡಿ ನೀಡಿದಲ್ಲಿ ಡಿಜಿಟೈಸೇಷನ್ಗೆ ಒಳಪಡ್ತಾರೆ. ಹಾಗೆ ಅವರು ಡ್ರಾಫ್ಟ್ ಮತ ರೋಲಲ್ಲಿ ಸೇರ್ಪಡೆ ಆಗ್ತಾರೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ASDDO ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏನಾಗಿದೆ 85,000ಕ್ಕಿಂತ ಮೇಲ್ಪಟ್ಟು ಇವತ್ತಿನ ದಿನಕ್ಕೆ ಅವರುಗಳಿಗೆಲ್ಲರಿಗೂ ಕೂಡ ಮತ್ತೆ ಅವಕಾಶ ಇದೆ. ಇನ್ ಕೇಸ್ ಏನಾದರೂ ಅವರು ಬೇರೆ ಕಡೆ ಹೋಗಿ ಊರಿಗೆ ಹೋಗಿ ಆಬ್ಸೆಂಟ್ ಆಗಿದ್ದರೆ ಅವರು ಮರಳಿ ಬಂದು ಫಾರ್ಮ್ ಭರ್ತಿ ಮಾಡಿಕೊಟ್ಟು ನಮಗೆ ಅರ್ಜಿ ಸಲ್ಲಿಸಿದಲ್ಲಿ ಅವರು ಪುನಃ ಈ ನಮ್ಮ ಡಿಜಿಟೈಸೇಷನ್ಗೆ ಒಳಪಡ್ತಾರೆ ಮತ್ತು ಡ್ರಾಫ್ಟ್ ರೋಲ್ಗೆ ಬರ್ತಾರೆ. ಅದೇ ರೀತಿ ಶಿಫ್ಟೆಡ್ ಆಗಿರುವಂಥದ್ದು ಕೂಡ ದೊಡ್ಡ ಸಂಖ್ಯೆಯಲ್ಲಿದೆ. ನಮ್ಮಲ್ಲಿ ಸಿಟಿ ವ್ಯಾಪ್ತಿ ಆಗಿರೋದ್ರಿಂದ ಇಂಟರ್ ವಾರ್ಡ್ ಮೈಗ್ರೇಷನ್ ಜಾಸ್ತಿ ಇದೆ. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಿರೋರು ಅಂಥವರು ಕೂಡ ಮರಳಿ ಅದೇ ಪಟ್ಟಿಯಲ್ಲಿ ಉಳ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ರೆ ಅವರಿಗೂ ಕೂಡ ಅವಕಾಶ ಇದೆ. ಸೊ 8ನೇ ತಾರೀಕು ಒಳಗಾಗಿ ಇನ್ನೂ ಕೂಡ ಯಾರೆಲ್ಲ ASDDO ಲಿಸ್ಟಲ್ಲಿ ಒಳಪಟ್ಟಿದ್ದಾರೆ ಅವರು ಸೇರ್ಪಡೆ ಆಗಲಿಕ್ಕೆ ಅವಕಾಶ ಇದೆ. ನಾವು ಆ ನಿಟ್ಟಿನಲ್ಲಿ ನಾವು ಇಡೀ ಬೂತ್ಗಳಲ್ಲಿ ನಾಳೆಯಿಂದ ನಮ್ಮ ಎಂಟೈರ್ 2 ಮತಕ್ಷೇತ್ರದ ವ್ಯಾಪ್ತಿಯಲ್ಲಿನ ಮತಗಟ್ಟೆಯಲ್ಲಿ ನಾವು ASDDO ಲಿಸ್ಟನ್ನು ಪಬ್ಲಿಷ್ ಮಾಡ್ತೇವೆ. ಆಯಾ ಮತಗಟ್ಟೆಯಲ್ಲಿ ಅವರು ಯಾರೆಲ್ಲ ಯಾವ್ಯಾವ ಕ್ಯಾಟಗರಿಯಲ್ಲಿ ನಮ್ಮ ASDDO ಲಿಸ್ಟಿಗೆ ಒಳಪಟ್ಟಿದ್ದಾರೆ ಅವರ ಒಂದು ಪಟ್ಟಿಯನ್ನು ನಾವು ಪ್ರಕಟ ಮಾಡ್ತೇವೆ. ಅದು ಬಂದ ಸಂಬಂಧಪಟ್ಟ ಮತದಾರರು ಈ ರೀತಿಯ ಒಂದು ಲಿಸ್ಟ್ ಏನಿದೆ ಎಂಟೈರ್ ಒಂದು ಬೂತಲ್ಲಿ ಎಷ್ಟು ಜನರಿಗೆ ನಾವು ಯಾವ್ಯಾವ ಕ್ಯಾಟಗರಿಯಲ್ಲಿ ಅವರು ಒಳಪಟ್ಟು ASDDO ಆಗಿದ್ದಾರೆ ಅದನ್ನೆಲ್ಲ ನಾವು ಅಲ್ಲಿ ಪ್ರದರ್ಶನ ಮಾಡ್ತೇವೆ. ಜನನೂ ನೋಡ್ಕೊಳ್ಬೋದು, ಪೊಲಿಟಿಕಲ್ ಪಾರ್ಟಿಯೂ ನೋಡ್ಕೊಳ್ಬೋದು, BLAಗಳು ಕೂಡ ನೋಡ್ಕೊಳ್ಬೋದು. ಬಂದು ಅವರು ಪುನಃ ಇಲ್ಲ ಇಂಥವ್ರು ಇಲ್ಲಿ ಅವೈಲೇಬಲ್ ಇದ್ದಾರೆ, ಅವ್ರದ್ದು ಬಿಟ್ಟು ಹೋಗಿದೆ, ಇವರನ್ನು ಸೇರ್ಪಡೆ ಮಾಡಿ ಅಂತ ಅವ್ರು ಏನಾದರೂ EF ಫಾರ್ಮನ್ನು ಕೇಳಿ ಭರ್ತಿ ಮಾಡಿ ಕೊಟ್ಟಲ್ಲಿ ಅವರು ಮತ್ತೆ ಡ್ರಾಫ್ಟ್ ರೋಲಿಗೆ ಸೇರ್ಪಡೆ ಆಗ್ತಾರೆ. ಸೊ ಇದು ನಾವು ಎಂಟೈರ್ ಪ್ರಕ್ರಿಯೆ. ಇದಕ್ಕೆ ಬೇಕಾಗಿ ಪ್ರಚಾರದ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ನಮ್ಮ SWM ವೆಹಿಕಲ್ಗಳಲ್ಲಿ ನಾವು ಇದರ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸ್ಲಿಕ್ಕೆ ಈಗಾಗಲೇ ಫೀಲ್ಡ್ ಫಾರ್ಮ್ ಕೊಡಲಿಕ್ಕೆ ಅವರಿಗೆ ಆಹ್ವಾನ ಕೊಟ್ಟಿದ್ದೇವೆ. ಅದೇ ರೀತಿ ಮತ್ತೆ ಮುಂದಿನ ದಿನಗಳಲ್ಲಿ ಈ ಪ್ರಕಟಣೆ ಬಗ್ಗೆಯೂ ಕೂಡ ಮಾಹಿತಿ ನೀಡ್ತೇವೆ. ಒಟ್ಟಾರೆ ಪ್ರಕ್ರಿಯೆ ಏನಿದೆ ಪಾರದರ್ಶಕವಾಗಿ ಹೆಚ್ಚಿನ ಸಂಖ್ಯೆ ಯಾವ ಎಲಿಜಿಬಲ್ ಮತದಾರ ಬಿಟ್ಟು ಹೋಗಬಾರ್ದು, ಯಾರು ಇನ್ಎಲಿಜಿಬಲ್ ಅದರಲ್ಲಿ ಇರಬಾರ್ದು. ದ ಹೋಲ್ SIR ಪ್ರಕ್ರಿಯೆ ಮುಖ್ಯ ಉದ್ದೇಶ ಏನಿದೆ ಮತಪಟ್ಟಿಯ ಶುದ್ಧೀಕರಣ, ಒಂದು ರೀತಿಯ ಉತ್ತಮ ಗುಣಮಟ್ಟದ ಮತಪಟ್ಟಿ ನಮ್ಮದಾಗಿರಲಿ ಅನ್ನೋ ಧ್ಯೇಯದೊಂದಿಗೆ ಈ ಕಾರ್ಯ ನಡೀತಾ ಇದೆ. ಅದಕ್ಕೆ ತಾವುಗಳು ಸಪೋರ್ಟ್ ಕೊಡಬೇಕು, ಹೆಚ್ಚಿನ ಮಾಹಿತಿಯನ್ನು ಜನರಿಗೆ ನೀಡಿ ಆ ಮೂಲಕ ಅವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರಾದರೂ ಬಿಟ್ಟು ಹೋಗಿದ್ರೆ ಬಂದು ಫಾರ್ಮ್ಗಳನ್ನು ಭರ್ತಿ ಮಾಡಿ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ. ಮುಂದೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.